ಇನ್ನು ಬಿಜೆಪಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ನೋಡೋಣ. ಅಯೋಗ್ಯ ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ಬದಲಾವಣೆ ಮಾಡಿ ಇಲ್ಲದೆ ಹೋದ್ರೆ ಬಿಜೆಪಿಯನ್ನ ರಾಮನೇ ಕಾಪಾಡಬೇಕು. ವಿಜೇಂದ್ರ ವಿರುದ್ಧ ಈ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ದಾರೆ ಯತ್ನಾಳ್. ಪಕ್ಷದಿಂದ ಉಚ್ಚಾಟನೆ ಆದ್ರೂ ಬುದ್ಧಿ ಬಂದಿಲ್ಲ ಅವರಿಗೆ. ವಿಜೇಂದ್ರ ಕೈಗೆ ಮತ್ತೆ ಪಟ್ಟವನ್ನ ಕೊಟ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ. ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಿಜೇಂದ್ರ ಸಭೆಗೆ ಹೋರಾಟಕ್ಕೆ ಎಷ್ಟು ಜನ ಸೇರ್ತಾರೆ? ಕಾಲ್ ತುಳಿತ ಪ್ರಕರಣದ ಹೋರಾಟದಲ್ಲಿ ಒಂದು 300 ಜನನೂ ಇರಲಿಲ್ಲ. ಆಡಳಿತ ಪಕ್ಷಕ್ಕೆ ಬಿಜೆಪಿ ಅಂದ್ರೆ ಭಯನೇ ಇಲ್ದಂಗಾಗ್ಬಿಟ್ಟಿದೆ. ಬಿಜೆಪಿ ಹೈಕಮಾಂಡ್ ಅಯೋಗ್ಯ ರಾಜ್ಯಾಧ್ಯಕ್ಷನನ್ನ ಮೊದಲು ಬದಲಾಯಿಸಬೇಕು, ಹೆಂಗಂತ ವಿಜೇಂದ್ರನನ್ನ ಬದಲಾಯಿಸಿದ್ರೆ ಪಕ್ಷ ಉಳಿಯುತ್ತೆ ಅಂತ ಯತ್ನಾಳ್ ಅವರು ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅಯೋಗ್ಯ ಅನ್ನುವ ಪದವನ್ನ ಬಳಸಿದ್ದಾರೆ. ಅವರಿಗೆ ತಾಕತ್ತಿಲ್ಲ, ಹೋಲ್ಡ್ ಇಲ್ಲ, ಬದಲಾಯಿಸ್ರಿ ಅವ್ರನ್ನ, ಇಲ್ಲಾಂದ್ರೆ ಬಿಜೆಪಿ ರಾಮನೇ ಕಾಪಾಡಬೇಕು ಅಂತ. ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ ಬಿಜೆಪಿ ವಿಜೇಂದ್ರ ಆರಾಮ ಅದಾರ ಅವರು. ಅದು ಯಾಕೆ ತೆಲಿಕೆ ಯಾವ ಏನಾರೇ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸೋ ತೆಗಿಲಿ ಅನ್ನತ್ತಾರ. ಯಾಕೋ ವಿಜೇಂದ್ರ ಭಾಳ ಹಾಳಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗಿತೇನೆ ಅಂತಾರೆ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ನಿನ್ನೆ ಮೊನ್ನೆ ಅಮಿತ್ ಶಾಜಿಯವ್ರು ಬಂದು ಭಾಳ ಬೈದಾರೆ ಸರ್. ನೀನು ಅಯೋಗ್ಯದಿ, ನಾಲಾಯಕದಿ, ಪಾಪ ರಪ್ಪ ಅಡ್ಡಾಡಕತ್ತಾನೆ ಬಿ ಜೆ ಪಿ ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾ ಜೀವಂತ ಇರೋದಿಲ್ಲ. ಈಗ ಹೊಸ ನಾಟಕ ಕಂಪನಿ ಚಾಲು ಆಗೈತೆ. ಇವ್ರು ಸಾಯಿದ್ರ ಸಲಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರ. ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ. ಅಂದರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ. ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ, ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ. ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತಾವ್ರಿ. ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಮಾಡಾಕತ್ತದ. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡೋದು, ಒಂದು 10 ಮಂದಿ ಕೂಡಿ ಒಂದು ಡಿ ಸಿಗೆ ಒಂದು ಮನವಿ ಕೊಡೋದು, ಮನ್ಯಾಗ ಬಂದು ಊಟ ಮಾಡಿ ಮಕ್ಕೋದು, ಇಷ್ಟೇ ನಡೆದು ಮತ್ತೇನೂ ಇಲ್ಲ. ಬಿ ಜೆ ಪಿ ಒಳಗೆ ಏನು ನಡೆದ, ವಿರೋಧ ಪಕ್ಷ ಸತ್ತು ಹೋಗೈತಿ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ ಬಿ ಜೆ ಪಿ